ಎಲ್ಲ ತಂದೆ ತಾಯಿಗಳಿಗೂ ಒಂದು ಆಸೆ, ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಹೇಳಿರೋದನ್ನೆಲ್ಲ ನೆನ್ಪಿಟ್ಕೋಬೇಕು, ಎಲ್ಲ ಎಕ್ಸಾಮಲ್ಲಿ ಫಸ್ಟ್ ಬರಬೇಕು, ಶಾರ್ಪ್ ಆಗಿರಬೇಕು, ಸ್ವಲ್ಪ ದಪ್ಪ ಇರಬೇಕು ಅಂತ ಆಸೆ ಇರುತ್ತೆ. ಹಾಗಾದರೆ ಮಕ್ಕಳಿಗೆ ಏನೇನು ತಿನ್ನಿಸ್ಬೇಕು, ಯಾವ್ಯಾವ ವಿಟಮಿನ್ಸ್, ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಯಾವ್ಯಾವ ಆಹಾರಗಳಲ್ಲಿ ಇರುತ್ತವೆ, ಇದೊಂದು ಸ್ವಲ್ಪ ಗೊಂದಲ ಇರುತ್ತೆ. ಮಾನವರಲ್ಲಿ ಗರಿಷ್ಠ ಮೆದುಳಿನ ಬೆಳವಣಿಗೆ ಬಾಲ್ಯದಲ್ಲೇ ಸಂಭವಿಸುತ್ತದೆ. ಅದಕ್ಕಾಗಿಯೇ ಚಿಕ್ಕವರಿರುವಾಗಲೇ ಅವರಿಗೆ ಆರೋಗ್ಯಕರ ಆಹಾರವನ್ನು ನೀಡುವುದು ಬಹಳ ಮುಖ್ಯವಾಗಿರುತ್ತೆ. ಮೊದಲನೆಯದಾಗಿ ತುಪ್ಪ. ಅನೇಕ ಜನರು ತುಪ್ಪ ಕೆಟ್ಟ ಕೊಬ್ಬು ಅಂತ ಕರೀತಾರೆ. ಆದರೆ ತುಪ್ಪ ನಿಜವಾಗ್ಲೂ ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ DHA ಇಂದ ತುಂಬಿರುತ್ತದೆ. ಇದು ಮಕ್ಕಳ ಮೆದುಳನ್ನು ಚುರುಕು ಮಾಡುತ್ತದೆ. ಅದಕ್ಕೆ ನೀವು ಮಾಡುವ ಯಾವುದೇ ಪದಾರ್ಥ ಆಗಿರಲಿ, ರೊಟ್ಟಿ, ಚಪಾತಿ, ಅನ್ನ, ಯಾವುದಕ್ಕಾದರೂ ತುಪ್ಪವನ್ನು ಸೇರಿಸಿ ಮಕ್ಕಳಿಗೆ ಕೊಡಿ. ಅವರ ನೆನಪಿನ ಶಕ್ತಿ ತುಂಬಾ ಜಾಸ್ತಿ ಆಗುತ್ತೆ. ಎರಡನೇದ್ದು ಹಾಲು. ಇಡೀ ದೇಹದ ಬೆಳವಣಿಗೆಗೆ ಸಹಾಯ ಮಾಡುವ ಒಂದು ಪಾನೀಯ ಹಾಲು. ಇದು ಮೂಳೆಗಳನ್ನು ಬಲಪಡಿಸುತ್ತದೆ ಮತ್ತು ಮಕ್ಕಳ ಮೆದುಳಿನಲ್ಲಿ ಅಭಿವೃದ್ಧಿಪಡಿಸುತ್ತದೆ. ಹಾಲಿನಲ್ಲಿ ಕ್ಯಾಲ್ಸಿಯಂ, ಪ್ರೋಟೀನ್ ಮತ್ತು ಕಬ್ಬಿಣದ ಜೊತೆಗೆ ಫಾಸ್ಫರಸ್ ಮತ್ತು ವಿಟಮಿನ್ ಡಿ ಜಾಸ್ತಿ ಇರುತ್ತದೆ. ಅದಲ್ಲದೆ ಇದು ಮಗುವಿನ ಒಟ್ಟಾರೆ ಬೆಳವಣಿಗೆಯನ್ನು ಮಾಡುತ್ತದೆ. ನೆಕ್ಸ್ಟು ಒಣಹಣ್ಣುಗಳಾದ ವಾಲ್ನಟ್ಸ್, ಬಾದಾಮಿ, ಪಿಸ್ತಾ ಮತ್ತು ಶೇಂಗಾ ಇವೆಲ್ಲವೂ ಮಕ್ಕಳ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಈ ಒಣಹಣ್ಣುಗಳಾದ ಡ್ರೈ ಫ್ರೂಟ್ಸ್ಗಳ ಉಪಯೋಗ ನಿಮಗೆ ಬೇಕೆಂದರೆ ಇದನ್ನು ರಾತ್ರಿಯೇ ನೆನೆ ಇಡಬೇಕು. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಮಕ್ಕಳಿಗೆ ಕೊಡಬೇಕು. ವಿತ್ ನೀರು ಜೊತೆ ಮಕ್ಕಳಿಗೆ ಸೇವಿಸಬೇಕು. ನೆಕ್ಸ್ಟ್ ಬಾಳೆಹಣ್ಣು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್, ಕ್ಯಾಲ್ಸಿಯಂ ಮತ್ತು ಕಬ್ಬಿಣದಿಂದ ತುಂಬಿರುತ್ತದೆ. ಬಾಳೆಹಣ್ಣು ತಿನ್ನಿಸುವುದರಿಂದ ಮಕ್ಕಳಿಗೆ ಶಕ್ತಿ ಸಿಗುತ್ತದೆ ಮತ್ತು ಅವರ ಜ್ಞಾಪಕ ಶಕ್ತಿಯೂ ಹೆಚ್ಚುತ್ತದೆ. ಬಾಳೆಹಣ್ಣು ತಿನ್ನುವುದರಿಂದ ಮಕ್ಕಳ ತೂಕ ಕೂಡ ಜಾಸ್ತಿ ಆಗುತ್ತದೆ. ಹಾಗಾಗಿ ದಿನ ಒಂದೊಂದು ಬಾಳೆಹಣ್ಣು ಮಕ್ಕಳಿಗೆ ನೀಡಿ. ಫೋಲೇಟ್ ಮತ್ತು ಜೀವಸತ್ವಗಳ ಕೊರತೆಯು ಭವಿಷ್ಯದಲ್ಲಿ ಬುದ್ಧಿಮಾಂದ್ಯತೆಗೆ ಕಾರಣವಾಗುತ್ತದೆ. ಇದನ್ನು ತಡೆಗಟ್ಟುವ ಪ್ರಮುಖ ಆಹಾರ ಎಂದರೆ ಅದು ಸೊಪ್ಪಲ್ಲಿ ಪಾಲಕ್ ಸೊಪ್ಪನ್ನು ಅಡಿಗೆ ಪದಾರ್ಥಗಳಲ್ಲಿ ಬೆರೆಸಿ ಮಕ್ಕಳಿಗೆ ಕೊಡುವುದರಿಂದ ಮುಂದೆ ಬರುವಂಥ ಬುದ್ಧಿಮಾಂದ್ಯತೆಯನ್ನು ತಡೆಗಟ್ಟಬಹುದು. ಮಗು ಬರಿಗಾಲಿನಲ್ಲಿ ನಡೆಸುವುದರಿಂದ ಸಾಕಷ್ಟು ಪ್ರಯೋಜನಗಳಿವೆ ಎನ್ನುತ್ತಾರೆ ಮಕ್ಕಳ ಮನಃಶಾಸ್ತ್ರಜ್ಞ ಮತ್ತು ಶಿಶು ಪೌಷ್ಟಿಕ ತಜ್ಞ ಡಾಕ್ಟರ್ HR ವೆಂಕಟರಾಮನ್ ಅವರು. ನಾವು ಮಕ್ಕಳನ್ನು ಬರಿಗಾಲಿನಲ್ಲಿ ನಡೆಸಬಾರ್ದು, ಕಾಲು ನೋವಾಗುತ್ತೆ ಅಂತ ಹೇಳ್ತೀವಿ. ಆದರೆ ಡಾಕ್ಟರ್ ವೆಂಕಟರಾಮನ್ ಅವರು ಮಕ್ಕಳನ್ನು ಬರಿಗಾಲಿನಲ್ಲಿ ನಡೆಸಿದರೆ ಏನು ಪ್ರಯೋಜನ ಅಂತ ಹೇಳಿದ್ದಾರೆ. ಪಾದವು 26 ಮೂಳೆಗಳು ಮತ್ತು 35 ಕೀಲುಗಳ ದಟ್ಟವಾದ ರಚನೆಯಾಗಿರುತ್ತದೆ. ನಾವು ಭೂಮಿಯೊಂದಿಗೆ ಸಂಪರ್ಕ ಹೊಂದಿದಾಗ, ನಾವು ಬರಿಗಾಲಿನಲ್ಲಿ ನಡೆದಾಗ ಅದು ಬಿಳಿ ರಕ್ತ ಕಣಗಳಲ್ಲಿ ಕಡಿತ ಮತ್ತು ಕೆಂಪು ರಕ್ತ ಕಣಗಳ ಹೆಚ್ಚಳವು ಉತ್ತಮ ಆರೋಗ್ಯ ನಿರೋಧಕ ಶಕ್ತಿಯನ್ನು ಸೂಚಿಸುತ್ತದೆ. ಮಗುವಿನ ಕಾಲಿಗೆ ಚಪ್ಪಲಿ ಹಾಕಿ, ಆದರೆ ಅದನ್ನು ಇಡೀ ದಿನ ಕಾಲಿನಲ್ಲೇ ಇರುವಂತೆ ಮಾಡಬೇಡಿ. ಮಗುವಿಗೆ ತನ್ನ ಪಾದಗಳ ಮೂಲಕ ಅನೇಕ ವಿಷಯಗಳನ್ನು ಅನ್ವೇಷಿಸಲು ಮತ್ತು ಕಲಿಯಲು ಬರಿಗಾಲಿನಲ್ಲಿ ನಡೆಯಲು ಬಿಡಿ. ಮಕ್ಕಳು ಜ್ಞಾಪಕ ಶಕ್ತಿ ಮತ್ತು ದೇಹದ ಬೆಳವಣಿಗೆಗೆ ಉತ್ತಮವಾಗಿರುತ್ತದೆ. ಇಲ್ಲಿಯವರೆಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ನೋಡಿದ್ದಕ್ಕೆ.